ಮಹಾರಾಷ್ಟ್ರದ ಡಿಸಿಎಂ ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡ ನಂತರದಲ್ಲಿ ಮೃತಪಟ್ಟರು. ಆ ನಂತರದಲ್ಲಿ ಇವತ್ತು ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನದ ನಂತರದಲ್ಲಿ ಅಂತಿಮ ಯಾತ್ರೆ ಈಗ ಆರಂಭ ಆಗಿದೆ. ಅಜಿತ್ ನಿವಾಸ ಕಟೇವಾಡಿಯಿಂದ ಅಂತಿಮ ಯಾತ್ರೆ ಆರಂಭ ಆಗಿದೆ. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಜಿತ್ ಪವಾರ್ ಅಂತ್ಯಕ್ರಿಯೆ ನಡೆಯುತ್ತೆ. ಅಜಿತ್ ಪವಾರ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಅನೇಕ ಗಣ್ಯರು ಅಂತಿಮ ದರ್ಶನವನ್ನ ಕೂಡ ಪಡೆದರು. ಈಗ ಆ ಕಟೇವಾಡಿಯಿಂದ ಅಂತಿಮ ಯಾತ್ರೆ ಆರಂಭ ಆಗಿದೆ. ಜೊತೆಗೆ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ನಿತಿನ್ ಗಡ್ಕರಿ ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದು ಅಂತಿಮ ನಮನವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದುರಂತವಾಗಿ ಅಂತ್ಯವನ್ನ ಕಂಡರು. ಈಗಾಗಲೇ ಪಾರ್ಥಿವ ಶರೀರವನ್ನ ವಿದ್ಯಾ ಪ್ರತಿಷ್ಠಾನಕ್ಕೆ ತರಲಾಗಿದೆ. ಇಡೀ ಮಹಾರಾಷ್ಟ್ರದಾದ್ಯಂತ ಎಲ್ಲಿ ನೋಡಿದರೂ ಶೋಕದ ವಾತಾವರಣ. ಒಂದಷ್ಟು ಘೋಷಣೆಗಳು ಈ ಅಂತಿಮ ಯಾತ್ರೆ ಸಾಗುವಂತಹ ಸಂದರ್ಭದಲ್ಲಿ ಕೇಳಿ ಬಂದಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಪುಣೆಯಲ್ಲಿರುವಂತಹ ಬಾರಾಮತಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅದಕ್ಕೂ ಮೊದಲು ಅನೇಕ ನಾಯಕರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. यानंतर राहुलजी नॉर्वेकर, ಅಜಿತ್ ಪವಾರ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ವಿಧಾನಸಭೆ ಏಕನಾಥ್ ಶಿಂದೆ ಆಗಮಿಸಿದ್ದಾರೆ. ಇನ್ನು ಸಾಕಷ್ಟು ಮಂದಿ ನಾಯಕರುಗಳು ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಈಗ ಅವರ ಅಂತ್ಯಕ್ರಿಯೆ ನಡೆಯುತ್ತಾ ಇದೆ. ನಿನ್ನೆ ಬೆಳಗ್ಗೆ ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದಿರತಕ್ಕಂಥ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ರಾಜಕೀಯ ಕ್ಷೇತ್ರದ ವಿವಿಧ ಪಕ್ಷಗಳ ನಾಯಕರು ಮುಖಂಡರುಗಳು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಜನ, ಇನ್ಫ್ಯಾಕ್ಟ್ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಹುದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸೇರಿರೋದನ್ನು ಗಮನಿಸ್ತಾ ಇದ್ದೀವಿ. ಅಜಿತ್ ಪವಾರ್ ಅಷ್ಟರ ಮಟ್ಟಿಗೆ ಜನಪ್ರಿಯರಾಗಿದ್ರು, ದಾದಾ ಅಂತಲೇ ಕರೆಸಿಕೊಳ್ತಾ ಇದ್ರು. ಬಹಳ ಅನಿರೀಕ್ಷಿತ ಇದು. ರಾಜಕೀಯ ರಂಗಕ್ಕೆ ಅತ್ಯಂತ ದೊಡ್ಡ ಒಂದು ಶಾಕ್. ಖಂಡಿತವಾಗಿಯೂ ಈ ರೀತಿಯ ಒಂದು ಅನಿರೀಕ್ಷಿತವಾದ ಸಾವು ಬಹಳ ದೊಡ್ಡ ಶಾಕ್ ಅನ್ನ ಉಂಟು ಮಾಡಿದೆ ಅಂತಾನೆ ಹೇಳಬೇಕು. ಎಲ್ಲ ರಾಜಕೀಯ ನಾಯಕರು, ಅನೇಕ ಮಂದಿ ರಾಜಕೀಯ ನಾಯಕರು, ಅಜಿತ್ ಪವಾರ್ ಅವರು ಬಹಳ ವೆರಿ ವೆಲ್ ಕನೆಕ್ಟೆಡ್ ಆಲ್ ಓವರ್ ದ ಕಂಟ್ರಿ. ಬೇರೆ ಬೇರೆ ರಾಜಕೀಯ ನಾಯಕರುಗಳೊಂದಿಗೆ, ಅವರಿಗೆ ಎಲ್ಲ ರಾಜ್ಯಗಳ ರಾಜಕೀಯ ನಾಯಕರುಗಳೊಂದಿಗೆ ಸ್ನೇಹ ಸಂಪರ್ಕ ಇತ್ತು. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಅನೇಕ ರಾಜಕೀಯ ನಾಯಕರುಗಳು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. त्यानंतर उच्च व तंत्र शिक्षण मंत्री चंद्रकांत दादा पाटील, ಮಹಾರಾಷ್ಟ್ರದ ಸಂಪುಟದ ಅನೇಕ ಮಂತ್ರಿಗಳು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರ ಸಹೋದ್ಯೋಗಿಗಳು, ಅವರ ಜೊತೆ ಕೆಲಸ ಮಾಡ್ತಾ ಇದ್ದಂಥವರು ಅನೇಕ ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅಜಿತ್ ಪಾರ್ಥಿವ ಶರೀರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂತಿಮ ನಮನಗಳನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಅನೇಕ ನಾಯಕರುಗಳು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ.
ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅಜಿತ್ ಪವಾರ್ ಅವರಂತಹ ನಾಯಕನನ್ನ ಕಳೆದುಕೊಂಡು ದುಃಖಿತರಾಗಿದ್ದಾರೆ. ಅವರ ಕುಟುಂಬದವರ ದುಃಖವಂತೂ ಹೇಳತೀರದು ಅಂತಾನೆ ಹೇಳಬೇಕು. ಇನ್ನು ಅನೇಕರಿಗೆ ಬಹಳ ಅತ್ಯಾಪ್ತ ಸ್ನೇಹಿತನಾಗಿದ್ದಂತಹ ಅಜಿತ್ ಅಸ್ತಂಗತರಾಗಿರುವಂತಹದ್ದನ್ನ ಈ ಕ್ಷಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದಂತೂ ಅತ್ಯಂತ ಅನಿರೀಕ್ಷಿತ ಮತ್ತು ಅತ್ಯಂತ ಕಹಿ ಘಟನೆ ಅನ್ನುವಂಥದ್ದನ್ನ ಅವರ ಸ್ನೇಹಿತರು ಹೇಳ್ಕೊಳ್ತಾರೆ. आंध्र प्रदेश से सम्मान्य शिक्षण मंत्री नारा लोकेश, आपसे विनती है. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳು, ದೇಶದ ಬೇರೆ ಬೇರೆ ಭಾಗಗಳಿಂದ ನಾಯಕರುಗಳು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. छगन भुजबळ साहेब यांच्यानंतर हसनजी मुश्रीफ, आपल्या लाडक्या नेत्याला श्रद्धांजली अर्पण करतात. यानंतर उच्च व तंत्र शिक्षण मंत्री चंद्रकांत दादा पाटील. प्लीज, महाराष्ट्रभरातून आपण आदरणीय दादांच्या प्रेमापोटी आलेला आहात. नीरजजी चंद्रशेखर यांना विनंती आहे, आपण पुढे यायचं आहे. प्लीज, इथले सगळे उभे असणारे प्लीज समोरून बसायला सुरुवात करा. मागचे आपोआप बसतील. प्लीज पोलिसांना सहकार्य करा. फक्त थोडा वेळ प्लीज सहकार्य करा. मुरलीधरजी मोहोळ श्रद्धांजली अर्पण करतात. त्यानंतर छत्रपती शाहू महाराज श्रद्धांजली अर्पण करण्यासाठी येतात. आंध्र प्रदेशचे आदरणीय मंत्री नारा लोकेश. नीरजजी चंद्रशेखर ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರದೇ ಅದೇ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ, ಅಲ್ಲೇ ಈಗ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅನೇಕ ನಾಯಕರು, ರಾಜಕೀಯವನ್ನು ಕೂಡ ಮೀರಿ ಅನೇಕ ನಾಯಕರು ಆಗಮಿಸಿ ಈಗ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. मंत्री रक्षाजी खडसे तसेच माधुरीताई मिसाळ. नीलमताई गोरे, आदित्यताई तटकरे. सन्माननीय मंत्री महोदय, सन्माननीय मंत्री रक्षाजी खडसे, वनमंत्री गणेशजी नाईक साहेब, सन्माननीय पंकजताई मुंडे, नीलमताई गोरे, सन्माननीय वनमंत्री गणेशजी नाईक, आदित्यताई तटकरे. प्लीज, ड्रोन आहेत ज्यांचे खाली घ्या, त्यावर कारवाई करण्यात येईल. आदरणीय मंत्री गिरीश. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅದಕ್ಕೂ ಮುನ್ನ ಅನೇಕ ನಾಯಕರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅನೇಕ ಗಣ್ಯರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಸೇರಿದಂತೆ ಅನೇಕ ನಾಯಕರು ಆಗಮಿಸಿ ಈಗ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇರೋದು. ಕಳೆದ 2023ರಿಂದ ಮಹಾರಾಷ್ಟ್ರದ ಡಿಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅನೇಕ ಖಾತೆಗಳನ್ನ ಕೂಡ ನಿರ್ವಹಿಸಿದಂತ ಅನುಭವಿ ರಾಜಕಾರಣಿ. ಅವರನ್ನ ಕಳೆದುಕೊಂಡು ಇಡೀ ಮಹಾರಾಷ್ಟ್ರ ಒಂದು ರೀತಿಯಲ್ಲಿ ಬಡ ಆಗಿದೆ. ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರ, ಅದರಲ್ಲೂ ಬಾರಾಮತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ.
ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಕೂಡ ಈಗ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿರುವುದು. ಜೊತೆಗೆ ಗಣ್ಯಾತಿ ಗಣ್ಯರು ಆಗಮಿಸಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇರೋದು. ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಡಲಾಗಿತ್ತು. ಅಲ್ಲೂ ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದ್ರು. ಅಲ್ಲಿಂದ ವಿದ್ಯಾಪ್ರತಿಷ್ಠಾನದ ಮೈದಾನದಲ್ಲಿ ಈಗ ಅಂತ್ಯಕ್ರಿಯೆ, ಅಲ್ಲೂ ಕೂಡ ಅಂತಿಮ ನಮನಕ್ಕೆ ಈಗ ಅನುವು ಮಾಡಿಕೊಡಲಾಗಿದೆ. ಆ ನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. आपण सर्व मान्यवर या ठिकाणी येऊन श्रद्धांजली अर्पण करणार आहेत. सन्माननीय राहुलजी कुल ಅನೇಕ ಗಣ್ಯರು ಬಂದು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಿನಿಮಾ ರಂಗದ ಜನಗಳು ಹಾಗೆಯೇ ರಾಜಕೀಯ ರಂಗದ ನಾಯಕರುಗಳು ಎಲ್ಲರೂ ಬಂದು ಬೇರೆ ಬೇರೆ ರಾಜ್ಯಗಳಿಂದ, ಅನೇಕ ರಾಜ್ಯಗಳಿಂದ ನಾಯಕರುಗಳು ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಮಂದಿ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕಾರ್ಯಕರ್ತರಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆದು ಅಜಿತ್ ಪವಾರ್ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಬಹಳ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಸಂದರ್ಭ, ಯಾರೂ ಕೂಡ ಊಹಿಸದ ರೀತಿಯಲ್ಲಿ ಅಜಿತ್ ಪವಾರ್ ಅವರ ದುರಂತ ಅಂತ್ಯ ಅಂತಾನೆ ಹೇಳಬೇಕು. ಆದರೆ ಈ ಸಂದರ್ಭದಲ್ಲಿ ಅವರು ಗಳಿಸಿರ್ತಕ್ಕಂಥ ಅಪಾರ ಜನಸ್ತೋಮ, ಅಪಾರ ಪ್ರೀತಿ, ನಾಯಕರು ಮತ್ತು ಜನರ ಸ್ನೇಹ, ಕಾರ್ಯಕರ್ತರ ಸ್ನೇಹ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಮತ್ತೆ ಜನರು ಸೇರಿದ್ದಾರೆ. ಹಾಗೇನೆ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪಕ್ಷಗಳಿಂದ, ಪಕ್ಷಾತೀತವಾಗಿ ಅವರು ಹೇಗೆ ಸ್ನೇಹವನ್ನ ಸಂಪಾದಿಸಿದ್ರು ಅನ್ನೋದನ್ನ ಗಮನಿಸಬಹುದು. ಜನಗಳು ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ರಾಜಕೀಯ ಮುಖಂಡರುಗಳು, ನಾಯಕರುಗಳು, ಬೇರೆ ಬೇರೆ ಪಕ್ಷಗಳ ನಾಯಕರುಗಳು, ಅವರ ಸಂಪುಟದ ಸಹೋದ್ಯೋಗಿಗಳು ಇವರೆಲ್ಲರೂ ಕೂಡ ಬಂದು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ.